ಅಷ್ಟೇ ಅಲ್ಲ, ನನ್ನ ಸಸ್ಪೆನ್ಷನ್ ಟೈಮಲ್ಲಿ ನನ್ನ ಮನೆ ಕಷ್ಟದಲ್ಲಿದ್ದಾಗ ನನ್ನ ಮಗಳನ್ನ ಸ್ಕೂಲಿಗೆ ಸೇರ್ಸೋಕ್ಕೆ ಒದ್ದಾಡ್ತಿದ್ದಾಗ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ನಮ್ಮ ಮನೆಯವ್ರ ಥರ ನನ್ನ ಸಹಾಯಕ್ಕೆ ನಿಂತ್ರಿ. ಇಷ್ಟೆಲ್ಲ ಮಾಡಿರೋ ನಿಮಗೆ ನಾನು ಏನೂ ಮಾಡಿಲ್ಲ ಮೇಡಮ್. ಬರೀ ಸತ್ಯದ ಪರ ನಿಂತೆ, ನಿಮ್ಮ ಪರ ನಿಂತೆ ಅಷ್ಟೇ ಮೇಡಮ್. ಬರೀ ಬಾಯಿ ಮಾತಿಗೆ ನೀವು ನಮ್ಮ ಮನೆಯವರು ಅಂತ ಹೇಳಲಿಲ್ಲ ಶಿವು ಅವರೇ. ನಿಜವಾಗ್ಲೂ ನೀವು ನಮ್ಮ ಫ್ಯಾಮಿಲಿ. ನನ್ನ ಇಷ್ಟು ವರ್ಷ ಸರ್ವೀಸಲ್ಲಿ ನಿಮ್ಮಂಥ ಒಬ್ಬ ಆಫೀಸರ್ನ ನಾನು ನೋಡೇ ಇರಲಿಲ್ಲ ಮೇಡಮ್. ಯಾರಿಗೇನಾದರೆ ನಮಗೇನಾಗಬೇಕು ಅನ್ನೋ ಜನಗಳ ಮಧ್ಯೆ ನೀವು ನನ್ನ ಮಗಳ ಬಗ್ಗೆ ಒಂದು ಬೋಲ್ಡ್ ಸ್ಟೆಪ್ ತೆಗೆದುಕೊಂಡ್ರಿ. ಅವಳಿಗೆ ನ್ಯಾಯ ಕೊಡಿಸಿದ್ರಿ ಮೇಡಮ್. ಮತ್ತೆ ನನ್ನ ಮಗಳ ಜೀವನನ ನೀವು ಉಳಿಸ್ಕೊಟ್ರಿ ಮೇಡಮ್. ಮನೆಯವ್ರು ನೆಮ್ಮದಿಯಾಗಿದ್ರೇ ಅಲ್ವಾ ನಾವು ನೆಮ್ಮದಿಯಾಗಿರೋದಕ್ಕಾಗೋದು. ಅಂದಾಗೆ ನಂದಿನಿಯಲ್ಲಿ ಕಾಣಿಸ್ತಿಲ್ಲ. ಬಂದಿರಲ್ಲ ಮೇಡಮ್. ಏನಿದ್ ಮಾಸ್ಕು? ನೆಗಡಿ ಆಗಿದೆ ಮ್ಯಾಮ್. ಓ, ರಜೆ ತಗೊಳ್ಳೋದಲ್ವಾ ನಂದಿನಿ? ಅಯ್ಯೋ ಪರವಾಗಿಲ್ಲ ಬಿಡಿ ಮೇಡಮ್, ನೀವು ಡ್ಯೂಟಿಗೆ ಜಾಯ್ನ್ ಆಗ್ತಿದ್ರ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಮೇಡಮ್, ನೀವು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಿದ್ದು ನನಗಂತೂ ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಬಾಯಿ ಮಾತಲ್ಲಿ ಖುಷಿ ಅಂತಿದ್ದೀರಲ್ಲ, ಆದರೆ ಕಣ್ಣಲ್ಲಿ ಖುಷಿನೇ ಇಲ್ಲ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಮ್ಯಾಮ್. ಏನಾಯ್ತು ನಂದಿನಿ? ಏನಾದರೂ ಪ್ರಾಬ್ಲಮ್ಮಾ? ಯಾಕೊಂಥರ ಇದ್ದೀರಾ? ಅಯ್ಯೋ ಮೇಡಮ್ ಕೇಳ್ತಾ ಇದ್ದಾರೆ, ಏನಂತ ಹೇಳಪ್ಪ, ಅವ್ರಿಗೆ ಗೊತ್ತಾದರೆ ಕಷ್ಟ ಆಗುತ್ತೆ. ನಂದಿನಿ, ನಿಮ್ಮನ್ನೇ ಏನು ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ಏನಿಲ್ಲ ಮ್ಯಾಮ್, ಸ್ವಲ್ಪ ಸುಸ್ತು ಅಷ್ಟೇ. ಓ ಸರಿ. ಕಮಿಷನರ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಸಸ್ಪೆನ್ಷನ್ ರಿವೋಕ್ ಮಾಡಿದ್ದಾರೆ. ಆ ನಂಬಿಕೆ ಗಳಿಸೋದಕ್ಕೆ ಮುಖ್ಯವಾದ ಕಾರಣ ನೀವೆಲ್ಲ ನನ್ನ ಜೊತೆ ಇಷ್ಟು ಗಟ್ಟಿಯಾಗಿ ನಿಂತಿರೋದಕ್ಕೇನೆ ನಾವು ಕೇಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಆಗ್ತಾ ಇರೋದು. ಬನ್ನಿ, ಇವತ್ತಿಂದ ಹೊಸ ಚಾಪ್ಟರ್ ಶುರು ಮಾಡೋಣ. ನಂದಿನಿ ಯಾವುದೋ ವಿಚಾರನ ನನ್ನಿಂದ ಮುಚ್ಚಿಡ್ತಿದ್ದಾರೆ. ಅದೇನು ಅಂತ ತಿಳ್ಕೋಬೇಕು. ಏನು ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದೀರಾ? ನಾನು ಈ ಮನೇಲಿ ಇಲ್ಲ ಅಂದರೆ ನಗು ತುಂಬಿ ತುಳುಕ್ತಾ ಇರ್ತೆ ಅಲ್ವಾ? ಹಾಗೇನಿಲ್ಲ ದಿವ್ಯಾ, ಅಜ್ಜಿ ಏನೋ ಹೇಳ್ತಿದ್ರು, ಅದಕ್ಕೆ ನಗ್ತಿದ್ವಿ ಅಷ್ಟೇ. ಪರವಾಗಿಲ್ಲ ಬಾಲ, ಅದಕ್ಕೆ ನೀನು ಯಾಕೆ ಸಮಜಾಯಿಷಿ ಕೊಡ್ತೀಯಾ? ನನಗೂ ಕೂತು ಅಳೋದಕ್ಕೆ ನಗೋದಕ್ಕೆ ಯಾವುದಕ್ಕೂ ಟೈಮ್ ಇಲ್ಲ. ತಗೋ. ಯಾವುದಿದು? ಮೊದಲು ಇದನ್ನು ತಗೋ. ಹಾಲು ಮತ್ತು ಪೇಪರ್ ಹಾಕಿದ ದುಡ್ಡು, ನನ್ನ ಮೊದಲನೇ ಸಂಪಾದನೆ. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಮ್ಮ, ನಂಗೆ ತುಂಬ ಹಸಿವಾಗ್ತಿದೆ, ತಟ್ಟೆ ರೆಡಿ ಮಾಡು. ದಿವ್ಯಾ, ಏನು ಬಾಲ?
ದಿವ್ಯಾ, ನಾಳೆಯಿಂದ ನೀನು ಕೆಲಸ ಎಲ್ಲ ಮಾಡೋದು ಬೇಡ. ಯಾಕೆ ಬಾಲ, ಏನಾಯ್ತು? ನಾನೇನಾದರೂ ತಪ್ಪು ಮಾಡ್ದಾ? ಯಾಕೆ ಇದಕ್ಕಿದ್ದಾಗೆ ಈ ರೀತಿ ಹೇಳ್ತಿದ್ಯಾ? ಅಥವಾ ಯಾರಾದರೂ ನಾನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರಾ? ಬಾಲ, ಏನಾಯ್ತು? ಯಾಕೆ ನಾನು ಕೆಲಸ ಮಾಡೋದು ಬೇಡ ಅಂತ ಹೇಳ್ತಿದ್ಯಾ? ಪ್ಲೀಸ್ ಹೇಳು. ದಿವ್ಯಾ, ಆರಾಮಾಗಿ ಒಂದು ನಿಮಿಷ ನೀನು ಉಸಿರು ತಗೋ ಫಸ್ಟು. ನೀನೇನೂ ತಪ್ಪು ಮಾಡಿಲ್ಲಮ್ಮ. ಮತ್ತೆ ಯಾಕೆ ಇವಾಗ ಈ ರೀತಿ ಹೇಳ್ತಿದ್ಯಾ? ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕೆ ಇರೋದು ಇದೊಂದೇ ಅವಕಾಶ. ಪ್ಲೀಸ್ ಇದನ್ನು ಕಿತ್ಕೋಬೇಡ. ನೋಡು, ನೀನು ಅಂದ್ಕೊಂಡಿರ್ತಾರ ಏನೂ ಇಲ್ಲ. ಮತ್ತೆ ದಿವ್ಯಾ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಇನ್ಮೇಲೆ ಈ ಕೆಲಸಗಳನ್ನೆಲ್ಲ ಮೊದಲಿನ ಥರ ನಾನೇ ಮಾಡ್ತೀನಿ. ಹಾಗಂತ ನೀನೇನು ಕೆಲಸ ಮಾಡದೇ ಇರು ಅಂತ ನಾನು ಹೇಳ್ತಾ ಇಲ್ಲ. ಮನೆ ಜವಾಬ್ದಾರಿ ನಿಂದೇ ಇರುತ್ತೆ. ಬಜ್ಜಿ ಅಂಗಡಿ ಮಾತ್ರ ನಾನು ನೋಡ್ಕೋತೀನಿ. ಅಲ್ಲ ಬಾಲ, ಅದು ನಾನು ಕಷ್ಟಪಟ್ಟು ಬಜ್ಜಿ ಅಂಗಡಿ, ತರಕಾರಿ ಅಂಗಡಿ ಮತ್ತು ದರ್ಶಿನಿನೂ ಮಾಡಿದ್ದೀನಿ ದಿವ್ಯಾ. ಈಗ ಅದನ್ನು ನಿನ್ನ ಕೈ ಕೊಟ್ಟು ನಾನು ಸುಮ್ಮನೆ ಕೂರೋಕ್ಕಾಗಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ, ಪ್ಲೀಸ್ ದಿವ್ಯಾ. ಅಲ್ಲ ಬಾಲ, ನಿನ್ನ ಹೆಸರನ್ನ ಕೆಡ್ಸೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಅದು ಅಲ್ಲದೆ ಕಸ್ಟಮರ್ಸ್ನ ಇನ್ನೂ ಜಾಸ್ತಿ ಮಾಡ್ತಿದ್ದೀನಿ. ಹಾಗಂತ ನಮ್ಮ ಮಗುನ ಬೇರೆಯವ್ರಿಗೆ ಸಾಕ ಕೊಡೋಕ್ಕಾಗತ್ತಾ ಹೇಳು? ಬಾಲ, ನಾನು ಬೇರೆಯವಳ. ನೋಡು, ಈ ಎಮೋಷ್ನಲ್ ಮಾತುಗಳೆಲ್ಲ ಬೇಡ. ಪ್ರಾಕ್ಟಿಕಲಾಗಿ ಮಾತಾಡೋಣ. ಅದು ನನ್ನ ಅಂಗಡಿ, ನಾನಲ್ಲಿ ಕೆಲಸ ಮಾಡ್ತೀನಿ. ನೀನು ಬೇರೆ ಎಲ್ಲಾದರೂ ಕೆಲಸ ನೋಡ್ಕೊ. ಹೌದು ಕಣೆ, ಬಾಲ ಹೇಳ್ತಿರೋದು ಸರಿಯಾಗೇ ಇದೆ. ಯಾವುದಾದ್ರೂ ಒಳ್ಳೆ ಕೆಲಸ ನೋಡ್ಕೊ. ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ. ಇಲ್ಲ ಅಮ್ಮ, ನಾನು ನಮ್ಮ ಅಂಗಡಿಲೇ ಕೆಲಸ ಮಾಡ್ತೀನಿ. ನಮಗೆ ಇಲ್ಲಿ ಕೈ ತುಂಬ ಕೆಲಸ ಇದೆ. ನಾನು ಯಾಕೆ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡಬೇಕು? ದಿವ್ಯಾ, ನೀನು ಅವನ ಜೊತೆ ಕೆಲಸ ಮಾಡೋದು ಅವನಿಗೆ ಯಾಕೋ ಸರಿ ಹೋಗ್ತಿಲ್ಲ ಕಣೆ. ಯಾಕಜ್ಜಿ ಸರಿ ಹೋಗಲ್ಲ? ನಾನೇನು ಇವನ್ ತಲೆ ಮೇಲೆ ಕೊಡ್ತೀನ? ನಾನು ಇವನ ಜೊತೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಇಲ್ಲ ದಿವ್ಯಾ, ಬೇಡ, ಅದೆಲ್ಲ ಸರಿ ಬರಲ್ಲ. ಯಾಕೆ ಬಾಲ, ನಮ್ಮ ಅಂಗಡಿಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ದಾಗ್ಲಿಂದ ನಂಗೆ ಬೇರೆ ಎಲ್ಲೂ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ನಂದಿನಿ ಸಪ್ಪಗಿದ್ರು. ಕಣ್ಣಲ್ಲೇನೋ ನೋವಿದೆ, ಆದರೆ ಬಾಯಿ ಮಾತಲ್ಲಿ ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಕೈ ಮೇಲೆ ಬೇರೆ ಸುಟ್ಟು ಗಾಯ ಇದೆ. ಅದು ಹೇಗಾಗಿರೋದಕ್ಕೆ ಸಾಧ್ಯ? ಏನಾಗಿದೆ ನಂದಿನಿಗೆ? ಅದನ್ನು ನನ್ನಿಂದ ಯಾಕೆ ಮುಚ್ಚಿಡ್ತಿದ್ದಾರೆ? ನಾನು ಆಗಲೇ ಆ ವಿಷಯ ಕೇಳಿದಾಗ ಸುಸ್ತು, ಕೆಲಸ ಮಾಡಬೇಕಾದ್ರೆ ತಾಗಿತ್ತು ಅಂತ ಹೇಳಿದ್ರು. ಸುಮ್ಮನೆ ಏನೇನೋ ಸಾಬೂಬು ಕೊಡ್ತಿದ್ದಾರೆ. ಗಾಯ ಕಾಣದೇ ಇರೋ ಥರ ಕವರ್ ಬೇರೆ ಮಾಡ್ಕೋತಿದ್ದಾರೆ. ಕರೆದು ಏನಾಗಿದೆ ಅಂತ ವಿಚಾರಿಸ್ಬೇಕು. ನಂದಿನಿ, ಒಂದು ನಿಮಿಷ ಬನ್ನಿ. ಮೇ ಐ ಕಮ್ ಇನ್ ಮ್ಯಾಮ್? ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ನಂದಿನಿ, ಕೂತ್ಕೊಳ್ಳಿ.
ಏನು ವಿಷಯ ಮ್ಯಾಮ್? ಏನು ವಿಷಯ ಅಂತ ನೀವು ನನಗೆ ಹೇಳಬೇಕು. ಆಗಲೇ ಏನಾಗಿದೆ ನಿಮಗೆ ಅಂತ ಕೇಳಿದಾಗ ಏನೇನೋ ಸಬೂತ್ ಕೊಟ್ಟರೆ. ನನಗೆ ಕಾರಣಗಳು ಬೇಡ, ಏನಾಗಿದೆ ಅಂತ ನಿಜ ಹೇಳಿ. ಇಲ್ಲ ಮ್ಯಾಮ್, ನೀವು ಅನ್ಕೊಂತಾರ ಏನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಮತ್ತೆ ಯಾಕೆ ಒಂಥರ ಇದ್ದೀರಾ? ರಜೆ ಏನಾದರೂ ಬೇಕಾ? ಇಲ್ಲ ಮೇಡಮ್, ಕೆಲಸ ಮಾಡ್ದಿರೋಂಥದ್ದು ಏನೂ ಆಗಿಲ್ಲ, ನಾನು ಮಾಡ್ತೀನಿ. ಹಾಗಿದ್ರೆ ಇದೇನು? ತುಟಿ ಅಂಚಲಾಗಿರೋ ಗಾಯ, ಈ ಬರೆ, ಇದಕ್ಕೆಲ್ಲ ಏನು ಅರ್ಥ ನಂದಿನಿ? ನಿಜ ಹೇಳಿ ನಂದಿನಿ, ಯಾಕೆ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ? ಏನಾಗ್ತಿದೆ? ಮೇಡಮ್, ಅದು ಮನೇಲಿ ಅಡುಗೆ ಮಾಡುವಾಗ ಆಗಿದ್ದು. ಗೊತ್ತಾಗದೆ ಕುಕ್ಕರ್ ಹತ್ರ ಕೈ ಇಟ್ಬಿಟ್ಟಿದ್ದೆ ಮ್ಯಾಮ್. ಸ್ವಲ್ಪ ಸುಸ್ತಿತ್ತು ಮ್ಯಾಮ್, ಗಮನ ಇಲ್ಲದೆ ಹೀಗಾಗ್ಬಿಟ್ಟಿದೆ ನೋಡಿ. ಅಷ್ಟೇನಾ? ಅಷ್ಟೇ ಮ್ಯಾಮ್, ಅಷ್ಟೇ. ನಿಮ್ಮ ಹತ್ರ ಮುಚ್ಚಿಡುವಂಥದ್ದು ಏನಿದೆ ಹೇಳಿ? ಮೇಡಮ್, ಯಾಕೆ ಮೇಡಮ್ ನಗ್ತಾ ಇದ್ದೀರಾ? ನಗದೆ ಇನ್ನೇನು ಮಾಡಲಿ ನಂದಿನಿ? ಏನು ದಿವ್ಯಾ ಹೀಗೆಲ್ಲ ಮಾತಾಡ್ತೀಯಾ? ಬೇರೆ ಕಡೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಅವನ ಜೊತೆನೇ ಕೆಲಸ ಮಾಡ್ತೀನಿ ಅಂದರೆ ಅದು ಅವನಿಗೂ ಇಷ್ಟ ಆಗಬೇಕಲ್ವಾ? ಇಷ್ಟ ಇಲ್ಲದೆ ಏನಜ್ಜಿ, ಅಷ್ಟಿಗೂ ನಾನೇನು 3 ಹೊತ್ತು ಇವನ ಜೊತೆ ಇರಲ್ಲ. ನನಗೂ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ಪ್ಲ್ಯಾನ್ಸಾ? ಸುಮ್ಮನೆ ಭಯಪಡಿಸ್ಬೇಡಮ್ಮ, ಅದೇನಂತ ಕರೆಕ್ಟಾಗಿ ಹೇಳು. ಅಜ್ಜಿ, ಯಾಕೆ ಅಡ್ಬಾಯ್ ಆಗ್ತೀರಾ? ಮುಂದೆ ನಾನು ನನ್ನ ಸ್ವಂತ ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು? ಬ್ಯೂಟಿ ಪಾರ್ಲರಾ? ಹೌದು ಬಾಲ, ಬ್ಯೂಟಿ ಪಾರ್ಲರ್ಗೆ ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗಲ್ಲ, ಅದಕ್ಕೆ. ಓಕೆ, ಆಯಿತು, ನೀನು ಅದನ್ನೇ ಮಾಡು, ನಾನೇನೋ ನೋಡ್ಕೋತೀನಿ. ಅಲ್ಲ ಬಾಲ, ಪಾರ್ಲರ್ ಮಾಡೋದಕ್ಕೆ ಇವಳ ಹತ್ರ ದುಡ್ಡೆಲ್ಲಿದೆ? ಅದನ್ನು ನಿಮ್ಮ ತಲೆಗೆ ತರ್ತಾಳೆ. ನೀವು ಸ್ವಲ್ಪ ಹುಷಾರಾಗಿರಿ. ಏನೂ ಇಲ್ಲ, ನಾನು ಲೋನ್ ತಗೊಂಡು ಬಿಸ್ನೆಸ್ ಶುರು ಮಾಡ್ತೀನಿ. ಮೇಡಮ, ಈಗಲೇ ನಾವು ನಿನ್ನಿಂದ ಅನುಭವಿಸ್ತಾ ಇರೋದು ಸಾಕು, ಮತ್ತೆ ದುಡ್ಡು ಕಾಸಿನ ವ್ಯವಹಾರ ಕೈ ಹಾಕಬೇಡ. ಏನಜ್ಜಿ ನೀನು, ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರು ನನಗೆ ಸಪೋರ್ಟೇ ಮಾಡ್ತಿಲ್ಲ. ನೋಡು ದಿವ್ಯಾ, ಅಜ್ಜಿ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀನು ಆಚೆ ಕಡೆ ಲೋನೆಲ್ಲ ತಗೋಬೇಡ. ನಿನಗೆ ಎಷ್ಟು ಬೇಕೋ ಹೇಳು, ನಾನೇ ಸಾಲ ಥರ ಕೊಡ್ತೀನಿ. ನೀನದನ್ನು ಬಡ್ಡಿ ಸಮೇತ ತೀರಿಸ್ಬೇಕು. ಮನೆ ಜವಾಬ್ದಾರಿ ಜೊತೆ ಅದನ್ನು ನೋಡ್ಕೊಳ್ತಾ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್ ಬಾಲ, ನೀನಾದ್ರೂ ನನ್ನ ನಂಬ್ದಿಯಲ್ಲ, ನನಗೆ ಅಷ್ಟೇ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ದಿವ್ಯಾ, ದಿವ್ಯಾ, ಅಲ್ಲ ಅಳಿಂದ್ರೆ, ಇಷ್ಟು ಬೇಗ ಇವಳನ್ನ ನಂಬಿ ಬಂಡವಾಳ ಹಾಕ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ಮತ್ತೆ ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡ್ತೀನಿ ಅಂದಾಗ ನೀವಿಬ್ಬರು ನನ್ನ ಕೈ ಹಿಡಿಲಿಲ್ವಾ? ಹಾಗೆ ಇದು ಕೂಡ ಇವಳಿಗೊಂದು ಅವಕಾಶ ಕೊಡೋಣ. ನಂಬಿಕೆ ಉಳಿಸ್ಕೊಡೋದು ಬಿಡೋದು ಇವಳಿಗೆ ಬಿಟ್ಟಿದ್ದು. ಇವಳು ನಿಜವಾಗ್ಲೂ ಇಷ್ಟೊಂದು ಬದಲಾಗಿದ್ದಾಳ ಅಥವಾ ಎಲ್ಲರನ್ನು ಯಾಮಾರಿಸ್ತಾ ಇದ್ದಾಳ?
ಮೊದಲಿದ್ದಂತ ತಿಳ್ಕೊಬೇಕು. ನಾನು ಡ್ಯೂಟಿಗೆ ಜಾಯಿನ್ ಆದಾಗ್ಲಿಂದ ನೀವು ನನ್ನ ಜೊತೆ ಇದ್ದೀರಲ್ಲ? ಹೌದು ಮೇಡಮ್. ಹಾಗಿದ್ರೆ ನಾನು ಸಾಲ್ವ್ ಮಾಡಿರೋ ಕೇಸ್ಗಳ ಲಿಸ್ಟ್ ಹೇಳಿ. ಮೇಡಮ್, ಜಾನಿ ಡ್ರಗ್ ಕೇಸು, ಕಾರ್ಪೊರೇಟರ್ ವಾಟರ್ ಇಶ್ಯೂ, ಮೆಡಿಕಲ್ ಸ್ಕ್ಯಾಮು, ಉಷಾ ಕೇಸು, ಹಾಗೆ ಈಗ ಮಫ್ತಿಲಿ ಮೊಬೈಲ್ ಸ್ಕ್ಯಾಮು. ಹೀಗೆ ಹೇಳ್ತಾ ಹೋದರೆ ಸಣ್ಣ ಪುಟ್ಟ ಬೇಜಾನಿದೆ ಅಲ್ವಾ ಮ್ಯಾಮ್? ಇದನ್ನೆಲ್ಲ ಹುಡುಕಿ ಸಾಲ್ವ್ ಮಾಡಿದವಳಿಗೆ ನಿಮ್ಮ ಕೈ ಮೇಲಿರೋ ಗಾಯ ನೀವೇ ಸುಟ್ಕೊಂಡಿರೋದು ಅಥವಾ ಬೇರೆಯವ್ರು ಸುಟ್ಟಿರೋದು ಅನ್ನೋದು ಗೊತ್ತಾಗಲ್ವಾ? ನಂದಿನಿ, ಅಳಬೇಡಿ. ನಂದಿನಿ, ಅಳಬೇಡಿ. ಹೇಳಿ, ಏನು ವಿಷಯ? ಏನು ಅಂತ ಹೇಳಲಿ ಮ್ಯಾಮ್? ನಾವಿರೋ ಕೆಲಸಕ್ಕೆ ಹೊತ್ತು ಗೊತ್ತು ಒಂದು ಇರೋದಿಲ್ಲ. ಇಲ್ಲೂ ಕೆಲಸ ಮಾಡಿ ಮನೆಗೆ ಹೋದ್ಮೇಲೂ ಮಾಡೋ ಕೆಲಸ ಇದ್ದೇ ಇರುತ್ತೆ. ಯಾವತ್ತೂ ನಾನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡವಳೆ ಅಲ್ಲ ಮ್ಯಾಮ್. ಆದರೆ ನನ್ನನ್ನು ಅನುಮಾನದಲ್ಲಿ ನೋಡಿಬಿಟ್ರೆ ನಾನೇನು ಮಾಡಲಿ ಮ್ಯಾಮ್? ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಮ್ಯಾಮ್. ಹಾಗಿದ್ರೆ ಇದು ನಿಮ್ಮ ಗಂಡ ಮಾಡಿದ ಕೆಲಸನ? ನಿಮ್ಮನ್ನೇ ಕೇಳ್ತಿರೋದು. ಹೇಳಿ, ಇದು ನಿಮ್ಮ ಗಂಡ ಮಾಡಿರೋ ಕೆಲಸನಾ? ಹೌದು ಮ್ಯಾಮ್. ರುಕೋ, ನಮ್ಮ ದಿವ್ಯ ಬದಲಾಗಿದ್ದಾಳಾ ಇಲ್ವಾ ಅದನ್ನು ಹೇಗೆ ಕಂಡುಹಿಡಿಯೋದು? ನನಗಂತೂ ನಂಬೋಕ್ಕೆ ಆಗ್ತಾ ಇಲ್ಲ ಅಮ್ಮ. ಈ ಮನೇಲಿ ಇಷ್ಟು ಶಾಂತಿ ಅವಳು ಹುಡ್ದಾಗಿಂದ ಯಾವತ್ತೂ ಇದ್ದಿಲ್ಲ ಕಣೆ. ಅಷ್ಟೇ ತಾನೇ, ಮಾವನ ಜೊತೆಗೆ ಮದುವೆ ಮಾತುಕತೆನ ಶುರು ಮಾಡಿದ್ರೆ ಸಾಕು, ಅವಳು ಶಾಂತಿ ಎಲ್ಲ ಭಸ್ಮ ಆಗಿ ಉರ್ಕೊಂಡು ನನ್ನ ಮೇಲೆ ಎಗರಾಡ್ತಾಳೆ. ಬೇಕಾದರೆ ಟೆಸ್ಟ್ ಮಾಡಿ. ಹಾಗತ್ಯಾ? ಈಗಿನ ಪರಿಸ್ಥಿತಿ ನೋಡಿದ್ರೆ ನಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ ಕಣೆ. ಬೇಕಾದರೆ ಟೆಸ್ಟ್ ಮಾಡಿ ಅಜ್ಜಿ. ನಾನು ಅವಳ ಜೊತೆಗೆ ಜಗಳ ಮಾಡಿ ತುಂಬ ದಿನ ಆಯಿತು. ನನಗೊಂದು ಚಾನ್ಸ್ ಸಿಗ್ದಾಗುತ್ತೆ. ಅಯ್ಯೋ, ನೀನು ಕಿತ್ತಾಡೋ ಸುದ್ದಿ ಅಲ್ಲ ಕಣೆ ನಾನು ಹೇಳ್ತಾ ಇರೋದು. ಅವಳು ಬದಲಾಗಿದ್ದಾಳ ಇಲ್ವಾ ಅನ್ನೋ ಸುದ್ದಿ. ಹಾಂ, ಮದುವೆ ಸುದ್ದಿ ಏನಾದರೂ ಎತ್ತಿದ್ರೆ ಅವಳು ಸುಟ್ಕೊಳ್ಳೋ ಬದಲು ನೀನು ಸುಟ್ರೆ ಕಷ್ಟ. ಮಾಡಿದ್ರೂ ಮಾಡ್ತಾಳೆ ಅಜ್ಜಿ. ಮತ್ತು ಹೇಗೆ ಅವಳು ಬದಲಾಗಿದ್ದಾಳ ಇಲ್ವಾ ಅಂತ ಕಂಡುಹಿಡಿಯೋದು? ರುಕ್ಕು, ರುಕ್ಕು ಸಿಕ್ತು. ಐಡಿಯಾ ಸಿಕ್ತು. ಸೂಪರ್ ಐಡಿಯಾ ಅಜ್ಜಿ. ಪಕ್ಕ ಅವಳ ಬಂಡವಾಳ ಬಯಲಾಗುತ್ತೆ. ಹಾಂ, ಮತ್ತೆ ಅದಕ್ಕೆ ತಾನೇ ಈ ಪ್ಲ್ಯಾನು. ಏನಂತೆ? ಏನು ಪ್ರಾಬ್ಲಮ್ ಅಂತೆ? ಯಾಕೆ ಹೀಗೆ ಮಾಡಿದಾನೆ? ಮೇಡಮ್ ಬಿಡಿ ಮೇಡಮ್, ಇದೆಲ್ಲ ಮಾಮೂಲಿ. ಏನು ಹೇಳ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಮೇಡಮ್. ಹೇಳ್ಕೊಂಡ್ರೆ ಇನ್ನೂ ದೊಡ್ಡ ಸಮಸ್ಯೆನೇ ಆಗುತ್ತೆ. ನನ್ನ ಕುಟುಂಬನೇ ಹಾಳಾಗುತ್ತೆ ಮ್ಯಾಮ್. ಈಗ ನಿಮ್ಮ ಕುಟುಂಬ ಸರಿಯಾಗಿದೆ ಅಂತ ಅನ್ನಿಸ್ತಿದ್ಯಾ ನಿಮಗೆ?
ಸರಿನೋ ತಪ್ಪೋ ಒಂದು ಹೆಣ್ಣಿಗೆ ಗಂಡ ಅಂತ ಇರಬೇಕಲ್ವಾ ಮ್ಯಾಮ್? ಏಯ್, ಆಗ್ತಿರೋ ದೌರ್ಜನ್ಯನೆಲ್ಲ ತಡ್ಕೊಂಡು ಇನ್ನು ಗಂಡ ಅಂತೆ ಗಂಡ ಏನಾಗ್ತಿದೆ ಅಂತ ಹೇಳ್ತಿರೋ ಇಲ್ವೋ? ಹೇಳ್ತೀನಿ ಮ್ಯಾಮ್. ನಿನ್ನೆ ಸ್ಟೇಷನಿಂದ ಹೋದಾಗ ಸ್ವಲ್ಪ ತಡ ಆಗಿತ್ತು. ಆಚೆ ಆಟೋ ಸಹ ಸರಿಯಾಗಿ ಸಿಗಲಿಲ್ಲ ಮ್ಯಾಮ್. ಮನೆಗೆ ತಲುಪೋಷ್ಟೊತ್ತಿಗೆ 11:00 ಆಗಿತ್ತು. ಆಗ